ಉದಾನೆ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ. ವೈನ್ಸಾ ಯಾವ್ದು ಮರಿ ಆಫ್ ಮಾಡಿ ವಿಸ್ಟಾಡಮ್ ಕೋಚು ಸೆಂಟರ್ ಫ್ಲಡ್ ಆಗಿಬಿಟ್ಟಿತ್ತು. 2 ದಿನ ಕ್ಲೋಸ್ ಆಗಿತ್ತಂತೆ ಕುಕ್ಕೆ ಸುಬ್ರಹ್ಮಣ್ಯ. ಪಟೇಲಣ್ಣ ನಿಮಗೆ ವಂದನೆ. ಇದೆಲ್ಲ ಅವನು ಮಾಡ್ತಾವನೆ ಅನ್ಕೊಂಡ್ರಾ? ಹ್ಞೂ ಗ್ರಹಗತಿ ಸಂದಾಕಿಲ್ವಂತೆ. ಸೊ ಜಸ್ಟ್ ಚೆಕ್ಔಟ್ ಆದ್ವಿ. ಒಂದು ರೂಮಲ್ಲಿ ಸುಮಾರು 4 ಜನ ಇರ್ಬೋದು. 600 ವರ್ತು, ಕ್ಲೀನ್ ಇದೆ ರೂಮ್. ನೋಡಿಲ್ಲ ಅನ್ಸುತ್ತಲ್ಲ, ನೋಡ್ಕೊಂಡು ರೂಮ್. ಆ್ಯಕ್ಚುಲಾಗಿ ಸುಬ್ರಹ್ಮಣ್ಯಗೆ 2 ರೂಟಲ್ಲಿ ಹೋಗ್ಬೋದು. ಒಂದು ಸುಮಾರು ಹಳ್ಳಿಗಳ ಮೇಲೆ ಹೋಗುತ್ತೆ, ಒಂದು ರೂಟ್. ಇನ್ನೊಂದು ಶಿರಾಡಿ ಮೇಲೆ. ಇವಾಗ ನಾವು ಪ್ಲಾನ್ ಹಾಕಿರೋದು ಶಿರಾಡಿ ಮೇಲೆ ಹೋಗೋಣ ಅಂತ. ರೋಡ್ ಮಾತ್ರ ಸೂಪರ್ ಆಗಿದೆ. ಸಮಯ 9:40. ಕೊಬ್ಬರಿ ಎಣ್ಣೆ ಇದೆ ಕೊಡು. ಹೆಂಗೆ ಲೀಟ್ರು? 200. ಎಷ್ಟು? 200. ಜಾಸ್ತಿ ಬೇಕಾ? ಕೇಳ್ತೀನಿ, 1 ಲೀಟ್ರ್ ಸಾಕು. ಹೌದಾ? ಅಲ್ಲ 5 ಲೀಟರ್ದೆಲ್ಲ ಕ್ಯಾನ್ ಆದ್ರೆ ಇದು 180 ಬರುತ್ತೆ, ಅಂದ್ರೆ 900 ರೂಪಾಯಿ ಬರುತ್ತೆ. 180 ರೂಪಾಯಿ. ಅಷ್ಟೊಂದು ಬೇಡ, ತಗೊಂಡು ಹೋಗಲ್ಲ ಗಾಡಿಲಿ. ಬೈಕಲ್ಲಿ ತಗೊಂಡು ಹೋಗಕ್ಕಾಗಲ್ಲ. ಅದ 5 ಲೀಟರ್ ಕ್ಯಾನು? ಹೌದೌದು. ಎಷ್ಟು? ಒಂದೇ ಲೀಟರ್? 1 ಲೀಟರ್ ಸಾಕು ತಗೊಳ್ಳಿ. ಆಗಿದೆ. ನೀನೇನು ತಗೊಂಡೆ? ಇದು ಮಿಲ್ಲ ಇಲ್ಲೇ ಮಾಡೋದು? ಇದು ನಮ್ದೇ ಓನ್ ಸರ್. ಇಲ್ಲೇ ಇರೋದಾ? ಇಲ್ಲಿ ನಮ್ದೇ. ನೋಡಿ ಅಂದ್ರೆ ನೋಡಿ ಹೆಂಗ್ ಗೊತ್ತಾ, ಒರಿಜಿನಲ್ ಕೊಬ್ಬರಿನ ಮಾತ್ರ ಗಟ್ಟಿ ಆಗೋದು. ಇದು ನೋಡಿ ಫುಲ್ ಎಡಿಬಲ್ ಆಯಿಲ್ ತರ ಬರುತ್ತೆ. ಗಟ್ಟಿಯಾಗಿರೋದು ಎಣ್ಣೆ ಇದೆ ಅಂದ್ರೆ ಇಲ್ಲಿ ಮಳೆ ಅಲ್ವಾ ವೆದರ್, ಅದಕ್ಕಂಡು ಗಟ್ಟಿಯಾಗಿರುತ್ತೆ ಆತರ. ಅದು ಅದೇನೋ ಬೇರೆ ಹಾಕಿದೀರಾ? ಅದು ಅಂದ್ರೆ ಏನ್ ಗೊತ್ತಾ, ಇದಕ್ಕೆ ನೀವು ಈ ಕೊಬ್ಬರಿ ಎಣ್ಣೆ ಹಾಕಿ ಇಡ್ಬೇಕು. ಅಂದ್ರೆ ಒಂದು 2 ಡೇಸ್ ಹಾಕಿಟ್ಮೇಲೆ ಫುಲ್ ಕೆಂಪಾಗ್ಬಿಡುತ್ತೆ ಇದು. ಆಮೇಲೆ ಡೈಲಿ ಸ್ನಾನಕ್ಕೆ ಮುಂಚೆ ಅರ್ಧ ಗಂಟೆ ಇಟ್ಬಿಟ್ಟು ಸ್ನಾನ ಮಾಡ್ಬೋದು. ನೈಟ್ ಹಚ್ಚಿದ್ರೆ ಬೆಳಿಗ್ಗೆನೇ ಸ್ನಾನ. ಅಂದ್ರೆ ಕಣ್ಣು ಉರಿ ಬರೋದು, ಕೂದಲು ಉದುರುವಿಕೆ, ಡ್ಯಾಂಡ್ರಫ್ ಎಲ್ಲ ಅನ್ಕೊಳ್ಳಿ. 50 ರೂಪಾಯಿ. ತಿಂಡಿ ಹೋತಲ್ಲ ನೀನು. ನಿಮ್ಮ ನಾಲ್ಗೆ ಏನು ಪುಣ್ಯ ಮಾಡಿತ್ತು ಏನೋ. ರೈಟ್ ಸೈಡ್ ಹೋದರೆ ಮಂಗಳೂರು, ಇದೇ ಧರ್ಮಸ್ಥಳ ಎಂಟ್ರಿ. ನೀವು ಶಿರಾಡಿ ಮೇಲೆ ಬಂದರೆ. ಸೊ ದಿಸ್ ಈಸ್ ದ ಹ್ಯಾಂಗಿಂಗ್ ಬ್ರಿಡ್ಜ್. ಜಾಗ ಇದ್ದೇ ಇದೆ ಯಾಕೆ ಅಲ್ಲಿಲ್ವಾ? ಇದೇ ಇರುತ್ತೆ, ಅಲ್ಲಿ ಮುಂದೆ ಐತೆ ನೋಡು. ಯಾಕೆ ನೋಡಿ, ಇದು ಹ್ಯಾಂಗಿಂಗ್ ಬ್ರಿಡ್ಜ್, ಉದಾನೆ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ.
ಶಿರಾಡಿ ಘಾಟದೇ ಬರುತ್ತೆ. ಇವಾಗ ಹೊಸದಾಗಿ ಇಲ್ಲೇ ಬ್ರಿಡ್ಜ್ ಮಾಡಿದ್ದಾರೆ, ಚೆನ್ನಾಗಿದೆ ಬ್ರಿಡ್ಜು, ರೀಸೆಂಟಾಗಿ ಮಾಡಿರೋದು ಅನ್ಸುತ್ತೆ. ನೋಡು ವೈನ್ಸಾ ಯಾವ್ದು ಮರಿ? ಓ ಏನು ಮರಿ ನಿಂಗೆ ಕಣ್ಣು ಏನು ನೋಡ್ದೆ ಇಲ್ಲಿ ಕಣ ಇನ್ನೊಂದ್ಸತಿ ಎಕ್ಸ್ಪ್ರೆಸ್ ಮಾಡ್ತಾವ ಇದೇ ಬೆಂಗಳೂರು ಹೈವೇ ನೋಡು. ಬೆಂಗಳೂರು 261 ಕಿಲೋಮೀಟರ್, ಧರ್ಮಸ್ಥಳ 39 ಕಿಲೋಮೀಟರ್ ಬಂದಿದ್ದೀವಿ. ಸೊ ಈಗ ಗುಂಡ್ಯ ಬಿಟ್ಟು ಕುಕ್ಕೆ ಸುಬ್ರಹ್ಮಣ್ಯ ಹತ್ರ ಹೋಗ್ತಾ ಇದ್ದೀವಿ. 22 ಕಿಲೋಮೀಟರ್ ಗುಂಡ್ಯದಿಂದ. ಎಲ್ಲವ ಕೊಡುವ ದೇವರ ಕೂಡ ಸೋಲಿಸಿ ಬಿಡುವ ಸೋಜಿಗ ಪ್ರೀತಿ, ಸುತ್ತಲೂ ಇರುವ ಲೋಕವನ್ನೆಲ್ಲ ಮರೆಸೋದರ ಅದ್ಭುತ ರೀತಿ. ಒಲವಿನ ನಿಧಿಯನೆ ಕಸಿದರೆ ನೀಗೆ ವಿಸ್ಟಾಡಮ್ ಕೋಚು. ಹಾಂ, ಫ್ರಂಟ್ 2 ಹಾಕಿದ್ದಾರೆ. ಎಂದೋ ಬರೆದ ಕವಿತೆ ಸಾಲು ಬೊಗಸೆ ಹಿಡಿದ ಮಳೆಯ ನೀರು, ಊರ ದಾರಿ ಬೀಸೋ ಗಾಳಿ ಹೇಳುತ್ತಲಿವೆ ನವಿರಾದ ಕಥೆಯೊಂದನು. ನೂರಾರು ಹೆಸರಿರದ ಸವಿ ಭಾವನೆಗಳ ಹೆಸರಾಂತ ಸಂಕಲನ ಪ್ರೀತಿಯ. ಆಮೇಲೆ ಆ ಕಡೆ ಹೋಗ್ಬೇಕು ನಾವು, ಬಿಸಿಲೆಗೆ. ಕುಕ್ಕಿ ಈ ಕಡೆ. ಹಾಂ, ಕುಮಾರಧಾರ ನದಿ ಮಳೆ ಇದೆ. ಅದು ಕುಮಾರ ಪರ್ವತ ಹಿಂದ್ಗಡೆ ಕಾಣಿಸ್ತಾ ಇರೋದು. ತುಂಬ ಮಳೆ ಆಗ್ತಾ ಇದೆ ಸೈಡೆಲ್ಲ. ಇದ್ರ ಹಿಂದ್ಗಡೆ ಬಂದು ಆದಿ ಸುಬ್ರಹ್ಮಣ್ಯ. ಅಲ್ಲಿ ರೀಸೆಂಟಾಗಿ ಫ್ಲಡ್ ಆಗಿಬಿಟ್ಟಿತ್ತು, 2 ದಿನ ಕ್ಲೋಸ್ ಆಗಿತ್ತಂತೆ ಕುಕ್ಕೆ ಸುಬ್ರಹ್ಮಣ್ಯ. ಅದಕ್ಕೆ ಹೋದ ವಾರ ಇದ್ದಿದ್ದ ಪ್ಲ್ಯಾನ್ನ ಈ ವಾರಕ್ಕೆ ಹಾಕೊಂಡು ಬಂದು. ರೋಡ್ಸ್ ಚೆನ್ನಾಗಿದೆ, ಗುಂಡಿಯಲ್ಲಿ ಚೆನ್ನಾಗಿದೆ ರೋಡ್. ಅಲ್ಲಿವರೆಗೂ ಸ್ವಲ್ಪ ಅಷ್ಟಕ್ಕಷ್ಟೇ ರೋಡು. ದರ್ಶನ ಆದ್ಮೇಲೆ ಜರ್ನಿ ಸ್ಟಾರ್ಟ್ ಮಾಡಿ